ಯಾವಾಗ ಪ್ರತಾಪ್ಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅಂತ ಗೊತ್ತಾಯಿತು ಆವಾಗಲಿಂದ ಪ್ರತಾಪು ಸಂಗೀತ ಅವ್ರಿಗೆ ಪ್ರತು ಅದನ್ನ ತಮ್ಮ ಅದನ್ನ ಆ್ಯಕ್ಚುಲಿ ಪ್ರತು ಅಂತ ಕರಿತಾ ಇದ್ದಿದ್ದು ನಾನು. ತಮ್ಮ ಅನ್ನೋದಿತ್ತು, ಯಾಕಂತಂದರೆ ಅವನು ಮೊದಲಿಂದನೂ ದೀದಿ ಅಂತ ಕರಿತಾ ಇದ್ದ, ಸೊ ಹಾಗಾಗಿ ತಮ್ಮ ಅನ್ನೋದು ಯಾವಾಗಲೂ ಇತ್ತು. ಬಟ್ ಪ್ರತು ಅಂತ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ನಂಗೆ ಗೊತ್ತೂ ಇರಲಿಲ್ಲ ಅವ್ರ ಮನೆಯಲ್ಲಿ ಹಂಗೆ ಕರೀತಾರೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಾನು. ಬಟ್ ಅವನ ಒಂದು ಫ್ಲಕ್ಚುವೇಟಿಂಗ್ ಕ್ಯಾಲ್ಕುಲೇಟಿವ್ ಬಿಹೇವಿಯರ್ ನೋಡಿ ಅದನ್ನು ಬಿಟ್ಟೆ ನಾನು. ಆ ರೀತಿ ಕರೆಯೋದನ್ನು ಬಿಟ್ಟೆ. ಯಾಕಂತಂದರೆ ಅವ್ನು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾನೆ. ಯಾರನ್ನು ಯಾವಾಗ ಬೇಕಾದ್ರೂ ಕೆಳಗೆ ಹಾಕ್ಬಿಡ್ತಾನೆ, ಅಥವಾ ಯಾರನ್ನು ಯಾವಾಗ ಬೇಕಾದ್ರೂ ಒಳ್ಳೆಯವ್ರು ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಂದರೆ ಕ್ಯಾಲ್ಕುಲೇಷನ್ಸ್ ಒಂಚೂರು ಫೀಲ್ ಆಗೋದು. ಆ್ಯಂಡ್ ಯು ಆರ್ ನಾಟ್ ಸ್ಟೇಬಲ್ ಮ್ಯಾನ್. ಪರವಾಗಿಲ್ಲ, ನೀನು ಕೆಟ್ಟದೇ ಮಾತಾಡೋಕ್ಕಂತ ಅಂದರೆ ಮಾಡಬೇಕು ಅಂತ ನೀನು ರೆಡಿ ಆಗೋ, ತೊಂದರೆ ಇಲ್ಲ, ದಟ್ಸ್ ಆಲ್ ಇನ್ ಯುವರ್ ಗೇಮ್. ಬಟ್ ನಿನ್ನ ಬಿಹೇವಿಯರ್ ಕಂಪ್ಲೀಟಾಗಿ ಚೇಂಜ್ ಆಗಬಾರ್ದು. ಅವ್ನ ಬಿಹೇವಿಯರ್ ಒಂದು ವಾರಕ್ಕೂ ತುಂಬ ಕಂಪ್ಲೀಟಾಗಿ ಚೇಂಜ್ ಆಗೋದು. ಸೊ ಆ ಕಾರಣಕ್ಕೆ ನಾನು ಅದನ್ನು ಹೇಳೋದನ್ನು ಬಿಟ್ಟೆ. ಇವ್ರಿಗೆ ಅದನ್ನು ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅವರಿಬ್ಬರ ಮಧ್ಯೆ. ನಿನಗೆ ನಾನು, ನನಗೆ ನೀನು ಅಂದ್ಕೊಂಡು ಹೆಸರಿಟ್ಟಿದ್ದಾರೆ. ಅಂದರೆ ನಿಮ್ಮ ಫ್ಯಾನ್ಸು ಎಲ್ಲರೂ ಸೇರಿಸ್ಬಿಟ್ಟು ಸಿಂಪತಿ ಅಕ್ಕ, ಸಿಂಪತಿ ತಮ್ಮ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ ಅದು ಕೇಳೋದಕ್ಕೆ. ಇಬ್ಬರು ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ ಅದನ್ನು, ಯಾವ್ಯಾವ ಜಾಗದಲ್ಲಿ ಬೇಕು ಅಲ್ಲಲ್ಲಿ. ಬಟ್ ಪ್ರತಾಪ್ ಅಟ್ಲೀಸ್ಟ್ ಸಿಂಪತಿ ಅಂತ ತೋರಿಸ್ಕೊಳ್ಳಲ್ಲ, ಅವ್ರು ತೋರಿಸ್ಕೋತಾರೆ. ಇದು ನಾನು ಇರೋದೇ ಹೀಗೆ, ನೀವು ಸಿಂಪತಿ ಕೊಟ್ಟರೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ ಪ್ರತಾಪ್ ಅಂತಾರೆ. ಇಲ್ಲ, ನನಗೆ ಸಿಂಪತಿ ಬೇಕೇ ಬೇಕು ಅಂತ ತಗೋತಾರೆ ಸಂಗೀತ ಅವರು. ಸೊ ಅಕ್ಕ ತಮ್ಮ ಚೆನ್ನಾಗಿದ್ದಾರೆ, ಒಳ್ಳೆ ಜೋಡಿ. ಸೊ ತುಂಬ ಕ್ಯಾಲ್ಕುಲೇಷನ್ ಇರುವಂಥವ್ರು ಅವರಿಬ್ಬರು. ವಿನಯ್ ಬಿಟ್ಟರೆ ಅವರಿಬ್ಬರು ಆ ಮನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ 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 ಯಾರನ್ನು ಹೊರಗೆ ಹಾಕ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಹೊರಗೆ ಹೋಗೋ ವ್ಯಕ್ತಿ ಯಾರಿರ್ತಾರೆ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೀವು ನೋಡಿಬೇಕಂದ್ರೆ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮೇ ಬಿ ಬಿಕಾಸ್ ಅವ್ರು ಹೋಗ್ಬಿಡ್ತಾರೆ ಅಂತ ಇರ್ಬೋದು, ಅವ್ರ ಕ್ಯಾಲ್ಕುಲೇಷನ್ ವರ್ಕ್ ಆಗಿರ್ಬೋದು, ಅಥವಾ ಹೋಗಬೇಕಾದ್ರೆ ಒಂದು ಅಧಿಕಾರ ಸಿಗುತ್ತಲ್ಲ ಎಲಿಮಿನೇಟ್ ಆಗ್ತಿರೋರಿಗೆ, ಅದನ್ನು ಇವ್ರು ಪರವಾಗಿ ಮಾಡ್ಕೊಳ್ಳೋಕ್ಕೆ. ಅಷ್ಟಿಲ್ದರೆ ಅವರು ಕ್ಯಾಪ್ಟನ್ ಆಗ್ತಿರ್ಲಿಲ್ಲ ಸಿರಿ ಮ್ಯಾಮ್ನ ಯೂಸ್ ಮಾಡಿಕೊಂಡು. ಸೊ ದಟ್ಸ್ ಹೌ ಇಟ್ ಈಸ್. ನೋಡೋದಕ್ಕೆ ಎಲ್ಲ ಚೆನ್ನಾಗೇ ಅನಿಸುತ್ತೆ, ಬಟ್ ಕಾಣಿಸುತ್ತೆ ಸಂಗೀತ ಅವ್ರು ಕಾಣಿಸೋಂಗೆ ಮಾಡ್ಕೊಂಡ್ರು ಅಂತ ಅನಿಸ್ತಾರೆ. ಬಿಟ್ಟರೆ ಕಾರ್ಡ್ಗಳೆಲ್ಲ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ, ಯೂಸ್ ಮಾಡ್ಕೊತಾರೆ. ಗೇಮ್ ಕೆಡ್ದಾಗ ಆಡ್ತಿದ್ದಾರೆ ಅಂತ ಐ ಫೀಲ್ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ಆಚೆ ಬಂದಮೇಲೆ ಯಾರು ಫ್ಯಾನ್ ಬೇಸ್ ನೋಡಿ ಜಾಸ್ತಿ ಶಾಕ್ ಆಯಿತು? ಆ್ಯಕ್ಚುಲಿ ನನ್ನ ಫ್ಯಾನ್ ಬೇಸ್ ನೋಡಿ ನನಗೆ ಶಾಕ್ ಆಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಇಷ್ಟು ಫ್ಯಾನ್ಸ್ ಇರ್ತಾರೆ, ಅವ್ರು ನನ್ನನ್ನು ಇಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರೆ, ಅಥವಾ ನನ್ನ ಬಗ್ಗೆ ಇಷ್ಟು ಒಳ್ಳೇದು ಮಾತಾಡ್ತಾರೆ, ನನ್ನ ಇಷ್ಟು ಮೆಚ್ಕೊಂಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ದ ಸಾಂಗ್, ನನಗೋಸ್ಕರ ಮಾಡಿದಂಥ ಬೆಂಕಿ ಬಂತು ಸಾಂಗ್, ಇದನ್ನೆಲ್ಲ ನೋಡಿ ನನಗೆ ನನ್ನ ಫ್ಯಾನ್ ಬೇಸ್ ನೋಡಿ ತುಂಬ ಶಾಕ್ ಆಯಿತು. ಯಾಕಂದರೆ ಬೇರೆಯವ್ರದ್ದೆಲ್ಲ ಯಾವ್ಯಾವ ಕಾರ್ಡ್ ಎಷ್ಟೆಷ್ಟು ಸಿಗುತ್ತೆ ಅಂತ ಗೊತ್ತಿತ್ತು. ಸೊ ಅದೊಂದು ಎಕ್ಸ್ಪೆಕ್ಟೇಷನ್, ಸಣ್ಣ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ, ಅದಿತ್ತು. ಬಿಟ್ಟರೆ ನನ್ನ ಫ್ಯಾನ್ ಬೇಸ್ ನೋಡಿ ನನಗೆ ನಿಜ ತುಂಬ ಖುಷಿ ಆಯಿತು. ಕೆಲವ್ರದ್ದು ಪೈಡ್ ಅಂತ ಅಂತಿದ್ದಾರೆ. ಪೈಡ್ ನಾನು ಬೇರೆ ಬಾಯ್ಬಿಟ್ಟು ಹೇಳಬೇಕಾ? ಎಲ್ರಿಗೂ ಕಾಣಿಸ್ತಿದೆ, ಎಲ್ಲ ಜನಕ್ಕೂ ಗೊತ್ತಿದೆ. ಗೊತ್ತಿರೋರಿಗೆ ಯಾರ್ದು ಫ್ಯಾನ್ ಪೇಜು ಪೇಯ್ಡ್ ಅಂತ ಇರುತ್ತೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಕರ್ಕೊಂಡು ಹೋಗೋದಕ್ಕೆ 4 ಜನ ಫ್ಯಾಮಿಲಿಯಿಂದ ಬಂದಿರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ.